ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಎಲೇ ಕೃಷ್ಣನೇ, ನೀನು ಕರ್ಮಗಳ ತ್ಯಾಗವನ್ನು ಮತ್ತು ಕರ್ಮಯೋಗವನ್ನು ಪ್ರಶಂಸಿಸುತ್ತಿರುವೆ. ಯಾವುದು ಇವೆರಡರಲ್ಲಿ ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು. ಭಗವಂತ ಇದುವರೆಗೂ ಹೇಳಿದ ಮಾತುಗಳು ಅರ್ಥವಾದರೂ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ಅರ್ಜುನನಿಗೆ ಆದುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಮನುಷ್ಯರ ನಡುವೆ ನಡೆಯುವ ಮಾತುಗಳನ್ನೇ ಅರ್ಥ ಮಾಡಿಕೊಳ್ಳಲಾಗದೆ ವಿವಾದ ಸೃಷ್ಟಿಯಾಗಿ ವಾದ ವಿವಾದದಿಂದ ವೈಮನಸ್ಯ ಬರುವುದು ಕಾಣುತ್ತದೆ. ಇಲ್ಲಿ ಭಗವಂತ ಹಾಗೂ ಅರ್ಜುನ, ಒಬ್ಬ ದೇವ, ಇನ್ನೋರ್ವ ಮಾನವ. ಭಗವಂತ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕಿಂತ ಭಗವಂತನಿಗೆ ಮೊರೆ ಹೋದರೆ ಆತ ತೋರಿದ ದಾರಿಯಲ್ಲಿ ನಡೆದು ಬಹಳ ಬೇಗ ಗುರಿ ಸಾಧಿಸಲು ಸಾಧ್ಯ ಎಂಬುದು ಅರ್ಜುನನು ಅರಿತಂತಿದೆ. ಅರ್ಜುನನ ಈ ಹಾದಿಯನ್ನು ಎಲ್ಲರೂ ಅನುಸರಿಸಿದರೆ ಹೆಚ್ಚಿನವರಿಗೆ ಅನುಕೂಲ. ಅನೇಕರಿಗೆ ಯಾರಾದರೂ ಉತ್ತಮ ಸಲಹೆ ಕೊಡುತ್ತಿದ್ದರೆ ಅದನ್ನು ಸ್ವೀಕಾರ ಮಾಡುವಾಗಲೇ ಅಸಡ್ಡೆ ಹಾಗೂ ಹೀಗೂ ಶ್ರದ್ಧೆಯಿಂದ ಕೇಳಿಸಿಕೊಂಡವರಲ್ಲಿ ಸಹ ಅದನ್ನು ಆಚರಣೆಗೆ ತರುವಲ್ಲಿ ಇರುವ ಅಶ್ರದ್ಧೆಯ ಕಾರಣದಿಂದ ಕಾರ್ಯರೂಪಕ್ಕೆ ಬಾರದು. ಅರ್ಜುನ ಎಲ್ಲವನ್ನೂ ಸಹನೆಯಿಂದ ಕೇಳಿಸಿಕೊಂಡು ಆಗಾಗ ಪ್ರಶ್ನೆ ಹಾಕುವುದರ ಮೂಲಕ ಭಗವಂತನಿಂದ ಉತ್ತಮ ಸಲಹೆ ಪಡೆಯುತ್ತಿದ್ದರೂ ತಾನು ನಿರ್ಧಾರ ಮಾಡಿ ಅದು ತಪ್ಪಾದರೆ ವ್ಯಥೆಪಡುವುದಕ್ಕಿಂತ ಭಗವಂತನಿಗೆ ಶರಣಾಗಿ ಸಮರ್ಪಣಾಭಾವದಿಂದ ಆತ ಹೇಳಿದ್ದನ್ನು ಶಿರಸಾವಹಿಸಿ ಮಾಡುವುದೇ ಒಳಿತು ಎಂದು ನಿಶ್ಚಯಿಸಿದಂತಿದೆ. ಕರ್ಮಗಳ ತ್ಯಾಗ ಮತ್ತು ಕರ್ಮಯೋಗ ಆಚರಿಸುವ ಎರಡೂ ಒಂದಕ್ಕೊಂದು ವಿರೋಧ ಅನ್ನಿಸುವುದರಿಂದ ಅರ್ಜುನ ಭಗವಂತನಿಗೆ ಶರಣಾಗಿ ಆತನಿಂದಲೇ ಮಾರ್ಗದರ್ಶನ ಪಡೆಯಲು ಮುಂದಾಗಿರುವಂತಿದೆ. ಹರಿ ಓಂ.